ಹಳ್ಳಿ ವಾತಾವರಣದಲ್ಲಿ ಬೆಳಿಬೇಕು, ಸಿಟಿ ವಾತಾವರಣದಲ್ಲಿ ಹೋಗ್ಬೇಕು, ಫಾರಿನ್ ವಾತಾವರಣದಲ್ಲಿ ಬದುಕಬೇಕು. ಏನಂತೀರಾ? ಚೆನ್ನಾಗಿದೆ. ಊಟದೆಲ್ಲ ಹಳ್ಳಿಯಲ್ಲಿ, ಹುಟ್ಟಿ ಬೆಳೆಯೋದೆಲ್ಲ ಹಳ್ಳಿಯಲ್ಲೇ ಬೆಳಿಬೇಕು, ಓದೋದೆಲ್ಲ ಸಿಟಿಯಲ್ಲಿ ಓದ್ಬೇಕು, ಬದುಕೋದನ್ನು ಫಾರಿನಲ್ಲಿ ಬದುಕೋದಾಗ ಬದುಕಬೇಕು. ಏನಂತೀರಾ ಫ್ರೆಂಡ್ಸ್? ಸೊ ನಾವೆಲ್ಲ ಅರೇಕಾ ಗೇಟ್ವೇಗೆ ಬಂದ್ವಿ, ರೀಚ್ ಆದ್ವಿ. ನೋಡ್ರಿ, ಇದೆಲ್ಲ ಕಸ. ನಾವು ಇವೆಂಟ್ ಮಾಡಿದ್ರೆ ಇಷ್ಟೊಂದೆಲ್ಲ ಕಸ ಆಗುತ್ತೆ. ನಿಮ್ಗೊಂದು ಲೈಟ್ ಸೆಟಪ್ ತೋರಿಸ್ಲಾ? ಇನ್ನೂ ಸ್ವಲ್ಪ ಹೋಗುತ್ತೆ, ಫಿನಿಶ್ ಟಚ್ ಅಪ್ ಕೊಡೋಣ. ಟಚ್ ಅಪ್ ಕೊಟ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ಇದ್ದೀವಿ. ನಮಗೆ ಕೇಳಿದ ಟೈಮ್ ಬಂತು, ಸೊ ನಾವು ಫಿನಿಶ್ ಮಾಡಿದ್ದೀವಿ. ನೋಡ್ತಾ ಇರಲ್ಲ ಬ್ಯಾಕ್ ಡ್ರಾಪಲ್ಲಿ. ಸೊ ಡೆಕೋರ್ ರೆಡಿ ಇದೆ, ರೈನ್ಬೋ ವಾಚ್ ಆ್ಯಂಡ್ 4 ಕೂಡ ರೆಡಿ ಇದೆ. ಸೈಡಲ್ಲಿ ಪಿಲ್ಲರ್ಸ್ ಇದೆ, ಬೌನ್ಸರ್ ರೆಡಿ ಇದೆ, ಟ್ಯಾಟು, ಚಾಕೋ ಫೌಂಟೇನು ಆ್ಯಂಡ್ ಟ್ಯಾಟು ಆರ್ಟಿಸ್ಟ್ ಕೂಡ ಅಲ್ಲಿ ಮಾಡ್ತಿದ್ದಾರೆ. ಅಲ್ಲೋಗಿ ಫೋಟೋ ವೀಡಿಯೋನು ಕೂಡ ತೋರಿಸ್ತೀನಿ. ಬಸ್ ಎತ್ಕೊ ಬರ್ತವ್ರೆ. ಸೊ ಇದು ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಟೈಮ್ ಇಷ್ಟು, ಕೆಲಸ ಅಷ್ಟು, ಕೆಲಸ ಮಾಡೋರಿಷ್ಟು, ಕೆಲಸ ಮಾಡೋದಷ್ಟು. ಸೊ ಹಾಗಾಗಿಂದ ವೀಡಿಯೋ ಜಾಸ್ತಿ ಮಾಡ್ಕೊಳೋಕ್ಕಾಗಿಲ್ಲ, ಎಲ್ಲೆಲ್ಲಿ ಏನೇನಿದೆ ಅಂತಂದ್ಬಿಟ್ಟು. ಸೊ ಎಲ್ಲ ಫುಲ್ ಔಟ್ಪುಟ್ ಆದಮೇಲೆ ತೋರಿಸೋಣ ಅಂತ ಕಾಯ್ಕೊಂಡಿದ್ದು. ಸೊ ಇತ್ತು ಬಾಕ್ಸ್ ರೆಡಿ ಮಾಡ್ತಾವ್ರೆ. ಕೇಕ್ ಸ್ಟ್ಯಾಂಡ್ ಒಂದು ಎತ್ಕೊಬಂದ್ಬಿಟ್ಟು ಇಟ್ಬಿಡಲಿ. ಓಕೆ, ಇಷ್ಟು ಸೆಟಪ್ ಆಗಿದೆ. ಮಿಕ್ಕಿದ್ದೀನಿ ಒಂದು ಸ್ವಲ್ಪ ಇದೆ, ತೋರಿಸ್ಬಿಡ್ತೀನಿ. ಸೊ ಕಂಪ್ಲೀಟ್ ಸೆಟಪ್ ಹಿಂಗೆ ಕಾಣಿಸುತ್ತೆ. ಸೊ ಇವತ್ತು ನಮ್ಮ ಡೇ 1 ಇವೆಂಟ್ ಮುಗೀತು. ನಮ್ಮ ಡೇ 2 ಇವೆಂಟ್ ಸ್ಟಾರ್ಟ್ ಮಾಡೋ ಸಮಯ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಒಂದು 3 o'clock 3:30 ಆಗಿರ್ಬೋದು ಇವಾಗ. ಎಲ್ಲರಿಗೂ ಬೆಳಗಿನ 3 ಗಂಟೆಯ ಶುಭಾಶಯಗಳು. ಸೊ ಇದು ನೆಕ್ಸ್ಟ್ ಇವೆಂಟಿಗೆ ನಾವು ಪ್ರಿಪೇರ್ ಆಗೋದಕ್ಕೆ ಅಂತಂದರೆ 3 ಗಂಟೆಯಲ್ಲಿ, ಎಲ್ಲ 3 ಗಂಟೆಯಲ್ಲಿ ಬರ್ತಾ ಇರ್ತದೆ. ಕ್ಯಾಪಲ್ಲಿ ಹಾಕ್ಬೇಕಿರ್ಬಿಡು. ಗಾಡಿ ಫುಲ್ ನೋಡಿದೆ, ಕಾಣಿಸುತ್ತ ಬ್ರೇಕ್ ಹಿಡಿದ್ರೆ ನೋಡಿ ನೀರು ಹೋಗ್ತಿದೆ, ಸೆಂಟ್ರಲ್ಲಿ ನೀರು ಹೋಗ್ತಿದೆ. ಅಲ್ಲಿ 70 ಸಿಕ್ಕಾಪಟ್ಟೆ ನೀರಿತ್ತು. ಸರಿಗೆ 70 ಬ್ರೇಕ್ ಹಿಡಿದ್ರೆ ಗಾಡಿ ನೀರ್ ಮೇಲೆ ಜಾರ್ಬಿಡಲ್ಲ. ಅರೇಕಾ ಗೇಟ್ವೇಗೆ ಬಂದಿದ್ದಾಯಿತು. ಸೊ ಹುಡುಗರನ್ನ ಹಾಕೊಂಡು ಐಟಮ್ಸ್ ಹಾಕೊಂಡು ಎತ್ಕೊಬತ್ತವನೆ. ಅಷ್ಟೊತ್ತಿಗೆ ಸ್ವಲ್ಪ ಸಣ್ಣ ಪುಟ್ಟ ಬ್ಯಾಕ್ ಸ್ಟೇಜ್ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ನಾವು. 2,000 years later. ನನ್ನ ಹೆಸರು ರೋಹನ್ ಅಂತ. ಮುಂಚಿನ ವಿಡಿಯೋದಲ್ಲಿ ನೋಡಿರ್ತೀರಾ, ಬಡಿಯ ಇದ್ನು. ಬ್ಲಾಗ್ ಮಾಡ್ತಾ ಇದ್ದೀರಾ? ನಮ್ದು ಇವೆಂಟ್ಗಳದೆಲ್ಲ ಆಲ್ಮೋಸ್ಟ್ ಎಲ್ಲ ವಿಡಿಯೋಗ್ರಫಿ ಎಲ್ಲ ಇವನೇ ಅಲ್ಲ, ಫೋಟೋಗ್ರಫಿ ಎಲ್ಲ ಇವನೇ ಮಾಡೋದು. ಸರಿ ಅಣ್ಣ, ಆಯ್ತಣ್ಣ. ಫೋಟೋಗ್ರಫಿ ಮಾಡ್ತೀನಿ ಅಂತಾನೆ ಕರೆದ್ರೆ ಅಣ್ಣ ಹಿಂಗಲ್ಲ ಹೇಳ್ತಾನೆ.
ಅದೆಲ್ಲ ಪರ್ಸನಲ್ ಮ್ಯಾಟ್ರ್, ಅದೆಲ್ಲ ಇಲ್ಲಿ ವಿಡಿಯೋದಲ್ಲಿ ಹೇಳ್ಬಾರ್ದು. ಇದು ಯಾವ್ದೊಂದು ಆರ್ಡರ್ ಐತಿ ಇದೊಂದು ಮಾಡಯ್ಯ ಅಂತದೆ. ಅಣ್ಣ ಅದು ಹಂಗಣ ಅದು ಹಿಂಗಣ ಹಂಗಣ ಹಿಂಗಣ ಅಂತ ಕತೆ ಹೇಳ್ತಾನೆ. ಏನೋ ಜೊತೆ ಗೊತ್ತವನು ನನ್ನ ಜೂನಿಯರ್ ಅಂತ ಇದು ಮಾಡಿದ್ರು ನನಗೆ ಕತೆಗಳು ಹೇಳಿ. ಬಂದಿಲ್ಲ ಇವಾಗ 60 ಕಿಲೋಮೀಟ್ರಿಂದ. ನೋಡಿ 60 ಕಿಲೋಮೀಟರ್ ಬಂದವನು. 60 ಕಿಲೋಮೀಟರ್ ಆಗುತ್ತೆ ನಿಮಗೆ. ಇನ್ನೊಂದು ಹೇಳ್ಬೇಕು ಗೈಸ್, ಸೊ ಇದು ನಿನ್ನೆ ಮಾಡಿರೋ ಇವೆಂಟದು ಪಾಟ್ರಿ. ಸೊ ನಿನ್ನೆ ಅಲ್ಲಿ ಬಲೂನ್ ಡೆಕೋರ್ ಮಾಡಿದ್ರಲ್ಲ, ಅದು ಪಾಟ್ರಿ ವರ್ಕ್ ಮಾಡಿದ್ರು. ಮಧು ಇದು ನೋಡ್ದ, ಇದು ನೋಡ್ಬಿಟ್ಟು ಅಣ್ಣ ಚಾಕ್ಲೇಟ್ ಸ್ಮೆಲ್ ಬರ್ತೈತಣ್ಣ ಅಂತಂದ. ಚಾಕ್ಲೇಟ್ ಸ್ಮೆಲ್ ಬರ್ತೈತಣ್ಣ, ಸರಿ ಆಯಿತು ಟೇಸ್ಟ್ ಮಾಡಿ ನೋಡೋ ಅಂತಂದೆ. ತಿಂದಿದ್ದು ನೋಡ್ರಿ ಹಿಂಗೈತೆ ಪೀಸು, ಕಚ್ಕೊಂಡು ತಿಂದ್ಬಿಟ್ಟು ಅವನೇ. ಮಧು ಏನು ಮಾಡ್ತಾನೆ ಗೊತ್ತಾ, ಏಯ್ ಚಾಕ್ಲೇಟ್ ಬಾಯ್ ಹೆಂಗಿತ್ತು ಚಾಕ್ಲೇಟು? ನೀನೇನು ಚಾಕ್ಲೇಟ್ ಅಂದಿದ್ದು? ನಾವೇನು ಚಾಕ್ಲೇಟ್ ಅಂದ ಅದಕ್ಕೆ? ಅಲ್ಲ ಚಾಕ್ಲೇಟ್ ಅಂದ್ರೆ ಇದು ಮಣ್ಣು ಅನ್ಬೇಕ್ತೇನೆ ನೀನ್ ಚಾಕ್ಲೇಟ್ ಸ್ಮೆಲ್ ಬಂದವರೆ ಚಾಕ್ಲೇಟ್ ಅನ್ಬಿಡೋದಾ? ಏನೋ ನೀನ್ ಚಾಕ್ಲೇಟ್ ತಿನ್ನೋನಾಗಿರ್ತೀನಿ ಅಂತ ಅನ್ಕೊಂಡೆ ನಾನು. ನೀನ್ ಚಾಕ್ಲೇಟ್ ತಿನ್ನಲ್ಲ ಅಂತ ಇವಾಗ್ಲೂ ಗೊತ್ತಾಗಿದ್ದು. ಸುಮ್ಮನೆ ಬೆಳಗ್ಗೆ ಏನು ಮಾಡಕ್ ಕೆಲಸ ಇಲ್ಲ ನಿನ್ಗೆ. ಅಣ್ಣ ಇಷ್ಟೊತ್ತು ಫೋಟೋ ಶೂಟ್ ಮಾಡೋಣ, ಸುಮ್ಮನೆ ಹೊಟ್ಟೆ ಹಸಿತೈತೆ, ಏನೋ ಮಾಡಕ್ ಕೆಲ್ಸ ಇಲ್ವಾ ಅಂತ. ಒಂದು 10 ನಿಮಿಷ ತಲೆ ಊಟಕ್ಕೆ ಹೋಗ್ಬಿಡೋಣ ಬನ್ನಿ ಬಾಬಿ. ಊಟಕ್ಕೆ ನಡೆಯಲ್ಲ, ಇನ್ನ ಬೇಜಾನ್ ಕೆಲಸ ಇತ್ತು ಹಂಗಂತೆ. ಸರಿ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ಹಾಂ ಕ್ಲೈಂಟ್ ಏನಂದ್ರೆ ಗೊತ್ತಾ, ಹಾಂ ಸರ್ ಇವ್ರಿಗೆ ಬ್ಲೇಸರ್ ಸೂಟ್ ಆಗುತ್ತಾ ಅಂದಿದ್ಕೆ, ಸರ್ 15 years ಬ್ಯಾಕು ರೈಮಂಡು 15,000, 15 years ಬ್ಯಾಕೆ 15,000 ಬ್ಲೇಸರು ಸಕ್ಕದಾಗಿದೆ ಅಂದ್ರು. ಸರಿ ಸರ್ ಅಂದೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇದನ್ನ. ನಂಗೆ ಗೊತ್ತಿಲ್ಲಪ್ಪ, ನೀನ್ ಹೇಳಿದ್ರೆ ಕೊಟ್ಟು ನಂಬರ್ ಕಳಿಸಿ ಏನೇ ಅದು ಇದು ಕುಚ್ಚಲಿತಾರೆ. 346 minutes later. ಎರಡು ಲೇಯರ್ ಹಾಕಪ್ಪ ಸಾಕು, ಅದೆಲ್ಲ ತೆಗೆದು ಎರಡು ಲೇಯರ್ ಇಲ್ಲ ಹಾಕಿ The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಡೇ 3 ಡೇ ಇವೆಂಟು 3ನೇದು ಇವತ್ತು ಅರೇಕದಲ್ಲಿ. ಸೊ ಐಟಮ್ಸ್ ಎಲ್ಲ ಶಿಫ್ಟಿಂಗು ಸ್ಟೇಜ್ಗೆ. ಎಲ್ಲ ಶಿಫ್ಟ್ ಮಾಡ್ಬಿಡ್ರಿ ಮೊದಲು ಅಲ್ಲಿಂದ. সত্যি কাজটা ফেসে গেছে। ও টুকটাক কাজ নিজেরা করা যাবে, ও মালিক নিজে করবে। ಸೊ ಇವತ್ತು ಆ್ಯಕ್ಚುಲಿ ಇವೆಂಟ್ ಬಂದ್ಬಿಟ್ಟು ಇದು ಡೆಕೋರ್ ಬಂದ್ಬಿಟ್ಟು 30 feet ಸ್ಟೇಜ್ ಇದು. ಸೊ 30 feet ಬ್ಯಾಕ್ ಡ್ರಾಪು. ಇದು ಬಂದ್ಬಿಟ್ಟು ಮದರ್ದು ಬರ್ಡೇ, ಅಂದರೆ ನನ್ನ ಕ್ಲೈಂಟ್ ಅವರಮ್ಮ ಬರ್ಡೇ, 60th ಬರ್ಡೇ. ಸೊ ಅದಕ್ಕೆಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿದ್ದಾರೆ. ಕ್ಲೈಂಟ್ಸ್ ಎಲ್ಲ ನೆನ್ನೆನೇ ಬಂದಿದ್ದಾರೆ. ಸೊ ಅವರು ಮದರ್ದು ಬರ್ಡೇ. ಸೊ 11 o'clock 12 o'clock ಹಂಗೆ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ರೆಡಿ ಮಾಡ್ಕೊಡ್ಬೇಕು. ಇಟ್ಸ್ ಎ ಗ್ರೇಟ್ ಟಾಸ್ಕ್ ಆ್ಯಕ್ಚುಲಿ. ಬೇಗ ಬೇಗ ಮುಗಿಸ್ಕೊಡ್ಬೇಕು. ವ್ಯೂ ಮಸ್ತಾಗೈತಿ ಇಲ್ಲಿಂದ ನಂದಿ ಹಿಲ್ಸ್ ನೋಡೋಕ್ಕೆ. ಸ್ಟೇಜ್ ಎದುರುಗಡೆ ಇದು ನಂದಿ ಹಿಲ್ಸ್, ಇದು ನಂದಿ ಹಿಲ್ಸು. ಹಿಂಗಿದೆ ವ್ಯೂ. ಇವನ್ನೇನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಟಿಯಾಗಿರ್ತದೆ ಮಾತ್ರ ಅದು ಈ ಟೈಮಲ್ಲಿ ನೋಡೋಕ್ಕಂತೂ. ಒಳ್ಳೆ ಫೋಟೋ ಕ್ಯಾಪ್ಚರ್.
ಹೆಸರುಘಟ್ಟ ಕರೆಕ್ಟ್, ಹೆಸರುಘಟ್ಟನೇ. ಹೆಸರುಘಟ್ಟ, ಸೋಲ್ದನಹಳ್ಳಿ, ಬಾಣಾವರ ಫುಲ್ ಫೇಮಸ್. ಹೆಸರುಘಟ್ಟ ಕೆರೆ ಅಂತ ಹೆವಿ ಫೇಮಸ್. ಸೋಲ್ದನಹಳ್ಳಿಗೆ ಹೋಗಿದ್ರೆ ಇನ್ನೂ ಫೇಮಸ್ ಆಗ್ಬಿಟ್ಟಿರೋನು. ಅವ್ರು ಇರೋದಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗ್ಲೇ. ನಡೀತಾ ಇದೆ. ನಿದ್ದೆ ಮಾಡಿ ಕರೆಕ್ಟಾಗಿ 4-5 ದಿನ 4 ದಿನ ಆಗಿದೆ. ಕುತ್ಕೊಂಡ್ರೆ ಎಳಿತಾದ ಕುತ್ಕೊಂಡು. ಈ ಬಿಸಿಲು ಹೊತ್ತ ನೋಡ್ರಿ, ಈ ಥರ ಬಿಸಿಲು ಕುದೀತೈತೆ. ಹುಡುಗರು ಕೆಲಸ ಮಾಡ್ತಾವ್ರೆ. ಇದೇನೇನು ಜಸ್ಟ್ ಒಂದು 2 hours ಸೆಟಪ್, 30 feet ಸೆಟಪ್, ಬರೋ ಒಂದು 2 hours ಸೆಟಪ್ ಅಷ್ಟೇ. ಸೆಟಪ್ ಹಿಂಗೆ ನಿಲ್ಲಿಸ್ಬೇಕು, ಎಲ್ಲ ಮುಗಿಸ್ಬೇಕು, ಕ್ಲೀನಾಗಿ ಮ್ಯಾಟ್ ಗಿಟ್ ಎಲ್ಲ ಹಾಕಬೇಕು. ಬರ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಫೋಟೋಶೂಟ್ ಮಾಡಿಸ್ತಾರೆ. ಒಂದು 12 o'clock ಸ್ಟೇಜ್ ಬಿಟ್ಕೊಂಡು 2-2:30ವರೆಗೂ ಇರ್ತಾರೆ. ಅದಾದ್ಮೇಲೆ ಹೊಟ್ಬಿಡ್ತಾರೆ. 3 o'clock ಬಿಚ್ಚಿಬಿಡೋದು. ಆ್ಯಕ್ಚುಲಿ ಇದು ನೈಟ್ ಸೆಟಪ್. ಇದು ನೈಟ್ ಮಾಡಬೇಕಾಗಿರೋದು. ರಿಕ್ವೈರ್ಮೆಂಟ್, ಕಸ್ಟಮರ್ ರಿಕ್ವೈರ್ಮೆಂಟ್ ಹಿಂಗಿರುತ್ತೆ. ಇನ್ನೊಂದಿದೆ, ತೋರಿಸ್ತೀನಿ ನಿಮಗೆ. ನೆನ್ನೆ ಆಲ್ಮೋಸ್ಟ್ ಇಲ್ಲಿ ಸೀಮಂತಮ್ಮ ಇದು ಮಾಡಿದ್ದಲ್ಲ ಹಾಫ್ ಸ್ಯಾರಿ ಫಂಕ್ಷನ್ದು. ಸೊ ಇಲ್ಲಿ ಹಾಫ್ ಸ್ಯಾರಿ ಫಂಕ್ಷನ್ ಮುಗಿದ್ಮೇಲೆಲ್ಲ ಪ್ಯಾಕ್ ಮಾಡೋ ಟೈಮಲ್ಲಿ ಒಬ್ಬರು ಗೆಸ್ಟ್ ಬಂದರು ಅರೇಕಾ ಕೆಫೆಗೆ. ಅವರು ಒಂದು ಬಲೂನ್ ಡೆಕೋರ್ ಬೇಕಿತ್ತು, ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅವರಿಗೆ ಒಂದು 11:30ಗೆ ಬೇಕಿತ್ತು. ಅದು ಸೇಮ್ ಟೈಮಿಗೆ, ಅವ್ರಿಗೆ 12ಗೆ, ಇವ್ರಿಗೆ 11ಗೆ. ಅದ್ರದ್ದು ರೆಡಿ ಆಗ್ತಾಯಿದೆ, ತೋರಿಸ್ತೀನಿ ಬನ್ನಿ. ಫುಲ್ ಹಾಳಾಗಿದೆಯಾ ಕೂದಲೇನದು? ಇಲ್ಲಿಗೆ ಸೆಟಪ್ ಮಾಡಿಕೊಡೋಣ ಅಂತ ಕೇಳಿದೆ. ಸೊ ಇಲ್ಲಿ ಸೆಟಪ್ ಮಾಡಿಕೊಟ್ರೆ ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಫೋಟೋಗೆಲ್ಲ ಇದು ಇವತ್ತಿನ 2ನೇದು ಇವೆಂಟು. ನಾಳೆ ಇವೆಂಟು ಮದುವೆ ಮಾಡ್ತಾರೆ. ಇಲ್ಲಿನ ಗ್ರೇಟೆಸ್ಟ್ ಸ್ಟಾಫ್ ಇವರೇ, ಅರೇಕಾ ಗೇಟ್ವೇದು. ಯೂಟ್ಯೂಬಲ್ಲಿ ಬರ್ತೀರಾ? ಯೂಟ್ಯೂಬಲ್ಲಿ ಫುಲ್ ಫೇಮಸ್ ಆಗಿದೆ. ನಮಸ್ಕಾರ ಹೇಳ್ಗುರು ವ್ಯೂವರ್ಸ್ಗೆ. ಮುನ್ನೂರು ಜನ ಬೇಜಾನಾಗೋದ್ರಂತ. 300 ಜನದಲ್ಲಿ 200 ಜನ ಇವನೇ ಫಾಲೋ ಮಾಡಿರ್ತಾನೆ. 100 ಜನ ನಮ್ಮ ಫ್ಯಾಮಿಲಿ ಆಗಿರ್ತಾರೆ. 80 ತಕ್ಷಣ ನೀನ್ ಫಾಲೋ ಮಾಡ್ತಿದ್ಯಾ? 80 ಜನ ನಾನು ಫಾಲೋ ಮಾಡ್ತಿರೋದಷ್ಟೇ. ಇನ್ ಮಿಕ್ಕಿದವರೆಲ್ಲ ನಿನ್ನ ಫಾಲೋ ಮಾಡ್ತಾರೆ. ಇನ್ನೇನ್ ದೊಡ್ಡ ಕೊಡಂಗ ಅಂತ. ಇದು ನಮ್ಮ ಈ 3 ದಿನದ ಇವೆಂಟ್ ಆಗಿತ್ತು. ಸೊ ಕಂಟಿನ್ಯೂಸ್ 3 ದಿನ ಇವೆಂಟ್ ಇತ್ತು. ಸೊ ಎಲ್ಲಾನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಕ್ಲೈಂಟ್ಸ್ ಕೂಡ ತುಂಬಾ ಖುಷಿಯಾಗಿದ್ರು. ಸೊ ಇದೇ ತರ ನೆಕ್ಸ್ಟ್ ಟೈಮ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.